5 ಕಪ್ಪೆಗಳು ಅರಣ್ಯದಲ್ಲಿ ಸಾಗುತ್ತಾ ಹೋಗುತ್ತಿವೆ. ಹಾಗೆ ಸಾಗುವಾಗ ಅಚಾನಕ್ ಮೂವರು ಒಂದು ದೊಡ್ಡ ಗುಂಡಿಯೊಳಗೆ ಬಿದ್ದುಬಿಡುತ್ತಾರೆ. ಗುಂಡಿ ತುಂಬಾ ಆಳವಾಗಿರುತ್ತೆ. ಹೊರಬರೋಕೆ ಸಾಕಷ್ಟು ಶ್ರಮ ಬೇಕಾಗತ್ತೆ. ಮೇಲಿರುವ 2 ಕಪ್ಪೆಗಳು ಒಳಗೆ ಬಿದ್ದವರನ್ನ ನೋಡಿ ಹೇಳುತ್ತಾರೆ, ನಿಮ್ಮಿಂದ ಈ ಗುಂಡಿಯಿಂದ ಹೊರಬರೋಕ್ಕಾಗಲ್ಲ. ಇದು ತುಂಬಾ ಆಳವಾಗಿದೆ. ಪ್ರಯತ್ನ ಬೇಡ. ಇದನ್ನ ಕೇಳಿದ ಮೇಲಿಂದಲೂ ಒಳಗೆ ಬಿದ್ದ ಒಬ್ಬ ಕಪ್ಪೆ, ಅವರು ಸತ್ಯ ಹೇಳುತ್ತಿದ್ದಾರೆ ಅಂದುಕೊಂಡು ಹೋರಾಟವನ್ನು ನಿಲ್ಲಿಸಿ ಮೌನವಾಗಿ ಕುಳಿತುಕೊಳ್ಳುತ್ತೆ. ಮತ್ತಿಬ್ಬರು ಕಪ್ಪೆಗಳು ಶ್ರಮಿಸುತ್ತಲೇ ಇರುತ್ತಾರೆ. ಆಗ ಮೇಲಿರುವವರು ಮತ್ತೆ ಪೆಸರು ಹಾಕಿ ಹೇಳುತ್ತಾರೆ, ಏನು ಪ್ರಯೋಜನ ಇಲ್ಲ, ನಿಂತುಬಿಡಿ, ನಿಮ್ಮ ಜೀವನ ಇಲ್ಲಿಯೇ ಮುಕ್ತಾಯ. ಇದನ್ನ ಕೇಳಿದ ಮತ್ತೊಬ್ಬನು ಕೂಡ ಮನಸ್ಸು ಬದಲಾಯಿಸಿ ಕುಳಿತುಬಿಡುತ್ತಾನೆ. ಆದರೆ ಇನ್ನೊಬ್ಬ ಕಪ್ಪೆ ಮಾತ್ರ ಹಾರುತ್ತಾ ಶ್ರಮಿಸುತ್ತಾ ಹೋರಾಡುತ್ತಲೇ ಇರುತ್ತಾನೆ. ಮೇಲಿರುವವರು ಮತ್ತೆ ಹೇಳುತ್ತಾರೆ, ಏನೂ ನಿನಗೆ ಕೇಳಿಸುತ್ತಿಲ್ಲವೇ, ಎಲ್ಲರೂ ಬಿಡುತ್ತಿದ್ದಾರೆ, ನೀನೂ ನಿಲ್ಲು. ಆದರೆ ಆ ಕಪ್ಪೆ ಏನೂ ಕೇಳಲೇ ಇಲ್ಲ. ಯಾಕೆಂದರೆ ಅವನು ಬೆರಳಾಗಿದ್ದ. ಅವನಿಗೆ ಅವರ ಮಾತುಗಳು ತಲುಪಲೇ ಇಲ್ಲ. ಅವನ ಮನಸ್ಸಿನಲ್ಲಿ ಒಂದೇ ಧ್ಯೇಯ, ಹೊರಬರಲೇಬೇಕು. ಹಾಗೇ ಶ್ರಮಿಸುತ್ತಾ ಕೊನೆಗೆ ಆ ಕಪ್ಪೆ ಗುಂಡಿಯಿಂದ ಹೊರಬಂದು ಬಿಡುತ್ತಾನೆ. ಈ ಕತೆ ನಮಗೆ ಒಂದು ಬಹುಮುಖ್ಯ ಪಾಠವನ್ನು ಕಲಿಸುತ್ತದೆ. ಈ ಜಗತ್ತಿನಲ್ಲಿ ನೀವು ಏನಾದರೂ ಸಾಧಿಸಬೇಕು